ನಮಸ್ಕಾರ. ನೋಡಿ ಇವಾಗ ನಮ್ಮ ಸುರೇಶ್ ಹಾಸನ್ ಅವರು ಒಂದು ಪಾರ್ಸಲ್ ಕಳಿಸಿದ್ದಾರೆ. ಪಡಂದಲಗುಡಿಯಿಂದ ಅಂದರೆ ಕೇರಳದಿಂದ ಇದು ನನಗೆ ಪಾರ್ಸಲ್ ಕಳಿಸಿದ್ದಾರೆ. ನಾನು ಅವತ್ತು ಇದಕ್ಕೆ ಹೋಗಿದ್ದಲ್ಲ, ಇಲ್ಲಿ ಮರ್ಮ ನನ್ನ ಬುಕ್ಕನ್ನು ಕನ್ಯಾಕುಮಾರಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಏನು ಕಳಿಸಿದ್ದಾರೆ ನೋಡೋಣ, ಖುಷಿ ಆಗುತ್ತೆ. ದುಡ್ಡು ಎಷ್ಟಂತ ಹಾಕೇ ಇಲ್ಲ, ಬಿಲ್ ಕಳಿಸಿದ್ದೆ. ವಾವ್, ಜೇನುತುಪ್ಪ. ಓಹ್ ಸೂಪರ್. ಜೀವನ ಸಿಹಿಯಾಗಿರಲಿ ಅಂತ ಸ್ವೀಟ್ ಅಂದರೆ ಜೇನುತುಪ್ಪ ಕಳಿಸಿದ್ರು. ಒರಿಜಿನಲ್ ಜೇನುತುಪ್ಪ, ಅಲ್ಲಿ ಕೇರಳದಂದರೆ ಕನ್ಯಾಕುಮಾರಿ ಹತ್ತಿರದ್ದು. ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಹ್, ಎಷ್ಟು ಬುಕ್ ಕಳಿಸಿದ್ದಾರೆ. ಎಲ್ಲ ಮಲಯಾಳಂ ಬುಕ್ ಕೊಟ್ಟು ಕಳಿಸಿದ್ರು ನನಗೆ. ವಾವ್ ಸೂಪರ್. ಇಷ್ಟು ಮಲಯಾಳಂ ಬುಕ್ ಕಳಿಸಿದ್ದಾರೆ ನೋಡಿ. ಇದೆಲ್ಲ ಮರ್ಮಗೆ ಸಂಬಂಧಪಟ್ಟಿರೋದು. ಬಟ್ ಇದೆಲ್ಲ ನಾನು ಇವಾಗ ಈ ಮಲಯಾಳಂ ಬುಕ್ ಓದಬೇಕು ಅಂದರೆ ಮಲಯಾಳಂ ಕಲಿಬೇಕು. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇಂದ ಕಲ್ತ್ಬಿಡ್ತೀನಿ. ಕಲಿತು ಒಂದಿಷ್ಟು ಓದೋದು ಟ್ರೈ ಮಾಡ್ತೀನಿ. ಓಕೆನಾ? ಸೊ ಮರ್ಮನ ನಾವು ಎಷ್ಟು ಓದಿದ್ರೂ ಸಾಕಾಗಲ್ಲ. ಈ ಥರ ರಾಶಿ ಬುಕ್ಸ್ ಓದಬೇಕಾಗತ್ತೆ ನಾವು. ಆವಾಗಲೇ ನಾವು ನಿಮಗೆ ಒಂದು ಒಳ್ಳೆ ಸರ್ವಿಸ್ ಕೊಡೋಕ್ಕಾಗುತ್ತೆ. ಮರ್ಮ ಅಂತ ಹೇಳಿದ್ರೆ ಇದು ತುಂಬ ಅದ್ಭುತವಾದ ವಿದ್ಯೆ. ನಮ್ಮ ಭಾರತದ 64 ವಿದ್ಯೆಗಳಲ್ಲಿ ಇದು ಒಂದು. ಈ ವಿದ್ಯೆಯಲ್ಲಿ ತುಂಬ ಮರ್ಮ ಅಡಗಿದೆ. ಸುಮ್ಮನೆ ಓದ್ತೋದಲ್ಲ, ಸುಮ್ಮನೆ ಪಾಯಿಂಟ್ಸ್ ಅದು 108 ಪಾಯಿಂಟ್ ಅಲ್ಲ. ಅದನ್ನು ನೀವು ಯೂಟ್ಯೂಬಲ್ಲಿ ಎಲ್ಲ ಕಡೆಗೂ ಸಿಗುತ್ತೆ. ಆದರೆ ಆ ಪಾಯಿಂಟನ್ನು ಒತ್ತಿದ್ರೆ ಮೇಲ್ಗಡೆ ಹೋಗ್ತಿದ್ರೆ ಏನಾಗುತ್ತೆ, ಕೆಳಗಡೆ ಹೋಗ್ತಿದ್ರೆ ಏನಾಗುತ್ತೆ, ಸೈಡ್ ಹೋಗಿದ್ರೆ ಏನಾಗುತ್ತೆ, ಅದನ್ನು ಇದು ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ ಏನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿದ್ರೆ ಏನಾಗುತ್ತೆ, ಇಷ್ಟನ್ನು ಸಹ ಎಷ್ಟು ತಿಳ್ಕೊಂಡ್ರೂ ಸಾಕಾಗುತ್ತೆ. ಬಟ್ ಅದನ್ನು ನಾನು ನಿಮಗೆ ಯಾವತ್ತಾದ್ರೂ ಒಂದು ದಿವಸ ಕ್ಲಾಸಲ್ಲಿ ಹೇಳ್ತೀನಿ ನಾನು. ನಿಧಾನಕ್ಕೆ ಕಲಿತಾ ಹೋಗೋಣ. ಬಟ್ ಇಷ್ಟು ಬುಕ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಹಾಸನ್, ಬೇ ಮತ್ತು ಅರುದಿ. ತುಂಬ ಖುಷಿಯಾಗುತ್ತೆ ಅಂದರೆ ಇವರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಅರುದಿ, ಬೇ, ಮಿನಿಜಾ ಮೇಡಮ್ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಅಲ್ಲಿನ ಸ್ಟಾಫ್ ಇವರೆಲ್ಲ ಬಿಂದು, ಶಂಕರಣ್ಣ, ಆಸಾನ್ ಮತ್ತು ಕಮಲೇಶ್ ಬಾಯ್ ಮತ್ತು ಅರುಣ್ ಬಾಯ್, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವರಿಂದ ನನಗೆ ಇದೊಂದು ಗಿಫ್ಟ್ ಬಂದಿದೆ. ನನಗೆ ಮಲಯಾಳಂ ಓದೋಕ್ಕೆ ಬರ್ತೋ ಬಿಡುತ್ತೋ ಅಂತಲೂ ಅವ್ರು ಯೋಚನೆ ಮಾಡಿಲ್ಲ, ಕಳಿಸ್ಕೊಟ್ಟಿದ್ದಾರೆ ಬುಕ್ಕನ್ನು. ಬಟ್ ಅದಕ್ಕೋಸ್ಕರ ಆದರೂ ಮಲಯಾಳಂ ಕಲಿತೀನಿ. ನೀವು ಸಹ ಲ್ಯಾಂಗ್ವೇಜಸ್ನ ಕಲೀರಿ, ನಿಮ್ಮ ಮಕ್ಕಳಿಗೆ ಕಲಿಸಿ. ಬಟ್ ತುಂಬ ಖುಷಿ ಆಯಿತು ಇವತ್ತು ಇದನ್ನು ಹಂಚ್ಕೊಳ್ಳೋಣ ಅಂಥೇಳಿ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.